ಅಯ್ಯೋ, ಈ ಟೆನ್ಷನಲ್ಲಿ ಲಾಗಿನ್ ಆಗೋದೇ ಮರ್ತ್ಬಿಟ್ಟೆ. ಲಾಗಿನ್ ಆಗಿ ಆಮೇಲೆ ಕೆಲಸ ಶುರು ಮಾಡೋಣ. ಅಯ್ಯೋ ಪುಣ್ಯಾತ್ಗಿತ್ತಿ, ನಾನೇನೋ ಮಾತಿಗಂದ್ರೆ ಇವಳು ನಿಜವಾಗ್ಲೂ ಇದನ್ನೆಲ್ಲ ಗಂಭೀರವಾಗೇ ತೊಗೊಂಡ್ಬಿಟ್ಟಿದ್ದಾಳೆ. ಯಾವಾಗ ನೋಡಿದ್ರು ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋಕ್ಕೆ ರೆಡ್ಡಿಯಾಗಿರ್ತಾಳೆ. ನಿಜವಾಗ್ಲೂ ಇವಳು ತುಂಬಿದ ಕುಟುಂಬದಿಂದ ಬಂದಿದ್ದಾಳ, ಅಣ್ಣ ತಮ್ಮಂದ್ರ ಜೊತೆ ಹುಟ್ಟಿ ಬೆಳೆದಿದ್ದಾಳ ಅಂತ ಅನ್ಸುತ್ತೆ ನನಗೆ. ಒಂಟಿ ಪಿಶಾಚಿ ಥರ ಯಾವಾಗಲೂ ಎಲ್ಲನೂ ಒಬ್ಳೇ ಮಾಡ್ತಿರ್ತಾಳೆ. ಹಾಳಾದವಳು ಇಡೀ ಮನೆನೇ 2 ಭಾಗ ಮಾಡಿಬಿಟ್ಲು. ಏನಪ್ಪ ಅಡುಗೆ ಮಾಡಲಿ ಈಗ? ಚಿನ್ನು ಮರಿ ಏನು ಮಾಡ್ತಿರ್ಬೋದು ನೋಡೋಣ. ಇದೇನಿದು, ಯಾವ ಕ್ಯಾಮ್ರಾನು ವರ್ಕೇ ಆಗ್ತಿಲ್ವಲ್ಲ? ಹಾಗಾದ್ರೆ ಮನೇಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ? ಚಿನ್ನು ಮರಿಗೆ ಏನಾದರೂ? ಇಲ್ಲ ಜಯಂತ, ಹಾಗೆಲ್ಲ ಏನೂ ಆಗಿರಲ್ಲ. ಏನು ಕಾಲ್ ಮಾಡೋಣ. ಇದೇನಿದು, ಎಷ್ಟು ಸಲ ಫೋನ್ ಮಾಡಿದ್ರು ನೀವು ರಿಸೀವೇ ಮಾಡ್ತಿಲ್ವಲ್ಲ? ಹಾಗಾದರೆ ಖಂಡಿತ ಏನೋ ಹೆಚ್ಚು ಕಮ್ಮಿ ಆಗಿರ್ಬೇಕು ಅವ್ರಿಗೆ. ಹೇಗೆ ತಿಳ್ಕೊಳ್ಳೋದು? ಬೇರೆ ಎಲ್ಲ ಹಾಳಾಗೋಗ್ಲಿ, ಅಜ್ಜಿ ರೂಮಲ್ಲಿ ಇದ್ದಿದ್ದು ಕ್ಯಾಮ್ರಾಸ್ ಅದು ವರ್ಕ್ ಆಗ್ತಿದ್ರೆ ಸರಿ, ಬೇಗ ಹೋಗೋದು ಸೂಕ್ತ. ಸಿದ್ದು ಅವರೇ, ನಾಳೆ ನಿಮ್ಗೇನಾದರೂ ಕೆಲಸ ಇದೆಯಾ? ಯಾಕೆ ಮೇಡಮ್ ಅವರೇ? ಅದು ಅಮ್ಮಗೇನೋ ಹುಷಾರಿಲ್ವಂತೆ, ಅದಕ್ಕೆ ಅವ್ರನ್ನ ನೋಡ್ಕೊಂಬರೋಣ ಅಂತ ಅಂದ್ಕೊಂಡೆ. ಹಾಗೆ ಬರ್ತಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಬಗ್ಗೆ ಒಂಚೂರು ವಿಚಾರಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಸಿದ್ದು ಅವರೇ, ಯಾಕೇನೂ ಮಾತಾಡ್ತಿಲ್ಲ? ನಾನು ಮನೆಗೆ ಹೋಗಿ ಬರ್ತೀನಿ, ಆದರೆ ಸ್ಟೇಷನ್ಗೆ ಮಾತ್ರ ನೀವು ನನ್ನ ಜೊತೆ ಬಂದರೆ ತುಂಬ ಸಹಾಯ ಆಗುತ್ತೆ. ಮೇಡಮ್ ಅವರೇ, ನೀವು ಯಾಕೆ ಪುನಃ ಇದೇ ವಿಷಯ ಮಾತಾಡ್ತೀರಿ? ಭಾವನೆಗೆ ಹೇಳಿಸಿ SP ಅವ್ರ ಹತ್ರ ಮಾತಾಡಿದ್ರೂ ಅವ್ರೇನೂ ಆ್ಯಕ್ಷನ್ ತಗೋತಿಲ್ಲ. ಅದಕ್ಕೆ ನೀವು ಒಂದು ಮಾತು ಹೇಳಿದ್ರೆ ಸಹಾಯ ಆಗುತ್ತೆ ಅಂತ ಅನ್ನಿಸ್ತಿದೆ. ಸಿದ್ದು ಅವರೇ, ಆದಷ್ಟು ಬೇಗ ಈ ಆಕ್ಸಿಡೆಂಟ್ ಮಾಡಿದವನು ಯಾರು ಅಂತ ಗೊತ್ತಾಗಬೇಕು. ನಮ್ಮ ಖುಷಿಗೆ ನ್ಯಾಯ ಸಿಗಬೇಕು. ಅದಕ್ಕೆ ನಾಳೆ ಮನೆಗೆ ಹೋಗಿ ಹಾಗೆ ಬರ್ತಾ ಸ್ಟೇಷನ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಅಯ್ಯೋ, ಯಾಕೆ ಮೇಡಮ್ ಅವರು ಯಾವಾಗ ನೋಡಿದ್ರು ಸ್ಟೇಷನ್ ಪೊಲೀಸು ಅಂತಾನೆ ಇರ್ತೀರಾ? ಈ ವಿಷಯ ಬಿಟ್ಟರೆ ಬೇರೆ ವಿಷಯ ನೆನಪಿಗೆ ಬರಕಿಲ್ವೇ ನಿಮಗೆ? ಯಾವಾಗ ನೋಡಿದ್ರು ಅದನ್ನೇ ಹೇಳ್ತಿದ್ರೆ ನನಗಂತೂ ಕೇಳಿ ಕೇಳಿ ಸಾಕಾಗೋಗದೆ. ಸಿದ್ದು ಅವರೇ, ಈಗ ಅದೇನಾಯಿತು ಅಂತ ನೀವಿಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ನೋಡಿ ಮೇಡಮ್ ಅವರೇ, ಅತ್ತೆಗೆ ಹುಷಾರಿಲ್ಲ ಅಂದ್ರಿ, ಸರಿ ಇಬ್ರು ಹೋಗಿ ಲಕ್ಷ್ಮತೆ ನೋಡ್ಕೊಂಬರುಮ್ಮ. ಅದನ್ನ ಬಿಟ್ಟು ಯಾವಾಗ ನೋಡಿದ್ರು ಪೊಲೀಸು ಸ್ಟೇಷನು ಅಂತಾನೆ ಇರ್ಬೇಡಿ. ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಮೇಲೆ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅವ್ರ ಕೆಲಸ ಅವ್ರು ಮಾಡೋದಕ್ಕೂ ನಮ್ಮ ಟೈಮ್ ಕೊಡ್ಬೇಕಲ್ವೇ? ಅದು ಬಿಟ್ಟು ಯಾವಾಗ ನೋಡಿದ್ರು ಅದೇ ರಾಗ ಅದೇ ಹಾಡು ಅನ್ಕೊಂಡು. ಸರಿ ಬಿಡಿ, ನಿಮಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ. ನೀವು ಯಾಕೋ ತುಂಬ ಟೆನ್ಷನ್ನಲ್ಲಿರೋ ಹಾಗಿದ್ದೀರಾ. ಆದರೆ ಸಿದ್ದು ಅವರೇ, ನೀವು ಯಾವಾಗ ಹೇಗಿರ್ತೀರಾ ಅಂತ ನನಗೆ ಹೇಗೆ ಗೊತ್ತಾಗಬೇಕು ಹೇಳಿ? ಯಾಕೆ ಕತ್ಲಲ್ಲಿ ಕೂತಿದ್ದೀರಿ? ಕರೆಂಟ್ ಇಲ್ವಾ? ಮನಸ್ಸೆಲ್ಲ ಕತ್ಲಾಗಿರುವಾಗ
ಮನೇಲಿ ಬೆಳಕಿದ್ರೆ ಏನು ಪ್ರಯೋಜನ? ಏನು ಹೇಳಿದ್ರಿ ಚಿನ್ನಮರಿ? ಏನಿಲ್ಲ ರೀ, ಕರೆಂಟ್ ಯಾವಾಗ ಹೋಯ್ತೋ ಗೊತ್ತಿಲ್ಲ, ತುಂಬ ಹೊತ್ತಾಯ್ತು ಹೋಗಿ. ಏನಾಗಿದೆ ಗೊತ್ತಿಲ್ಲ. UPS ಆದರೂ ವರ್ಕ್ ಆಗಬೇಕಾಗಿತ್ತಲ್ಲ. ಅದು ಎಷ್ಟೊತ್ತು ಅಂತ ಇರುತ್ತೆ ಹೇಳಿ, ಅದು ಹೋಯ್ತು. ತುಂಬ ಸೌಂಡ್ ಬರ್ತಿತ್ತು, ಅದಕ್ಕೆ ನಾನೇ ಹೋಗಿ ಆಫ್ ಮಾಡಿದೆ. ಅಲ್ಲ, ಯೂಶ್ವಲಾಗಿ ಯಾವತ್ತೂ ಹೀಗೆ ಆಗಲ್ವಲ್ಲ. ಸೊ ಏನ್ರಿ ಬಂದ ತಕ್ಷಣ ಸುತ್ತಮುತ್ತ ನೋಡ್ತಾನೆ ಇದ್ದೀರಾ? ಏನಿಲ್ಲ ಚಿನ್ನಮರಿ, ಹಾಗೆ ಕ್ಯಾಶುವಲ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಮನೇಲಿ ಪೇಷಂಟ್ ಇಟ್ಕೊಂಡು ಹೀಗಾದರೆ ಹೇಗೆ ಹೇಳಿ? ನಮ್ಮ ಮನೇಲಿ ಪೇಷಂಟ್ ಇದ್ದಾರೆ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅವರೇ ನಮ್ಮನ್ನ ಕ್ಯಾಮ್ರಾದಲ್ಲಿ ನೋಡ್ತಾರಾ? ಏನು ಚಿನ್ನಮರಿ ಜೋಕ್ ಮಾಡ್ತಾ ಇದ್ದೀರಾ? ನಾನು ಫ್ಯೂಸ್ ಏನಾದರೂ ಟ್ರಿಪ್ ಆಗಿದೆ ನೋಡ್ಕೊಂಬರ್ತೀನಿ ತಾಳಿ. ಇದೇನಿದು ಫ್ಯೂಸ್ ಟ್ರಿಪ್ ಆಗಿದೆಯಲ್ಲ? ಈ ಸಮಯದಲ್ಲಿ ಯಾರಾದರೂ ಮನೆಗೆ ಬಂದ್ಬಿಟ್ಟಿರ್ಬೋದಾ? ನೋಡಿ, ನೀವು ಬಂದ ತಕ್ಷಣ ಕರೆಂಟೇ ಬಂದ್ಬಿಡ್ತು. ಏನು ಜಾದು ಮಾಡಿಬಿಟ್ರಿ ನೋಡಿ. ಯಾವ ಜಾದೂನು ಇಲ್ಲ ಚಿನ್ನಮರಿ, ಫ್ಯೂಸು ಟ್ರಿಪ್ ಆಗಿತ್ತು, ಆನ್ ಮಾಡಿದೆ ಅಷ್ಟೇ. ಕೆಲವು ಸಲ ಓವರ್ಲೋಡ್ ಆದಾಗ ಹೀಗಾಗತ್ತೆ. ಕುತ್ಕೊಳ್ಳಿ, ಬನ್ನಿ. ಆದರೂ ನೀವು ಬೇಗ ಬಂದಿದ್ದು ಒಳ್ಳೇದಾಯ್ತು ಬಿಡಿ. ಇಲ್ಲ ಅಂದಿದ್ರೆ ನೀವು ಬರೋ ತನಕ ಕತ್ಲಲ್ಲೇ ಕೂರ್ಬೇಕಿತ್ತು. ಚಿನ್ನಮರಿ, ನಾನಾಗಲೇ ಫೋನ್ ಮಾಡಿದ್ನಲ್ಲ, ಯಾಕೆ ರಿಸೀವ್ ಮಾಡಲಿಲ್ಲ? ಏನೋ ರೀ, ನನಗೆ ಗೊತ್ತೇ ಆಗಿಲ್ಲ. ಇತ್ತೀಚೆಗೆ ಯಾರಾದರೂ ಫೋನ್ ಮಾಡಿದ್ರೆ ರಿಂಗೇ ಆಗಲ್ಲ. ಓಕೆ ಮೇಡಮ್, ಮೆಸೇಜ್ ರಿಸೀವ್ಡ್. ಹೊಸ ಫೋನ್ ಕೊಡಿಸ್ತೀನಿ, ಸರಿನಾ? ಅಯ್ಯಯ್ಯೋ, ಹೊಸ ಫೋನೆಲ್ಲ ಏನು ಬೇಡ, ಇದೇನಾಗಿದೆ ಅಂತ ನಾನೇ ಚೆಕ್ ಮಾಡ್ತೀನಿ. ಸರಿ, ನೀವು ಕೂತಿರಿ, ನಾನು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಬೇಡ ಚಿನ್ನಮರಿ, ನೀವು ರೆಸ್ಟ್ ಮಾಡಿ, ನಾನು ಫ್ರೆಶ್ ಅಪ್ ಆಗಿ ಬಂದು ಕಾಫಿ ಮಾಡ್ಕೋತೀನಿ. ಅಯ್ಯೋ, ರೆಸ್ಟು ಗಿಸ್ಟು ಏನು ಬೇಡ, ನೀವು ಕೂತಿರಿ, ನಾನು ಹೇಳ್ತೀನಿ, ಮಾಡ್ಕೊಂಬರ್ತೀನಿ. ಫೈನ್. ಇವ್ರು ಹೀಗೆ ಮೊಬೈಲ್ ನೋಡ್ತಿದ್ದಾರೆ ಅಂದರೆ CCTV ಫೂಟೇಜೇ ನೋಡ್ತಿರ್ಬೋದಾ? ನಿಂತ್ಕೊಳ ಇಲ್ಲಿ, ನಿಂತ್ಕೊಳ. ಇಲ್ಲಿಗೆ ಯಾಕಣ ಕರ್ಕೊಂಬಂದೆ? ಇರಲ್ಲ, ಹೇಳ್ತೀನಿ. ಅಪ್ಪಯ್ಯ, ಎಲ್ಲ ಹೇಳ್ತಾನೆ ಇವನು. ಎಲ್ಲದಕ್ಕೂ ಒಪ್ಕೊಂಡೇನಲ್ಲ? ಇಲ್ಲ ಕಣಪ್ಪಯ್ಯ, ನಂಗೂ ಏಳಿ ಸಾಕಾಗೋಯ್ತು. ಅವನ ಮನಸ್ಸಲ್ಲಿರೋ ಪಾಪ ಪ್ರಜ್ಞೆಯಿಂದ ಆಚೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನೇ. ಏಯ್ ಸಿದ್ದೇಗೌಡ, ಎಷ್ಟು ದಪ್ಪ ಅಲ್ಲ ನಿನಗೆ ಹೇಳೋದು. ಅಲ್ಲ ಕಲ, ಇದನ್ನೆಲ್ಲ ನಿನ್ನ ತಲೆಗೆ ಹೆಂಗೆ ತುಂಬಬೇಕು ಅಂತ ನನಗೆ ಅರ್ಥ ಆಯ್ತಾ ಇಲ್ಲ ಕಲ. ಅಲ್ಲ ಕಲ, ನಿನಗೆ ಹೇಳ್ದಷ್ಟು ಯಾರು ದೊಡ್ಡ ಕಲ್ಲು ಬಂಡೆಗಾದ್ರೂ ಹೇಳಿದ್ರೆ ಆ ಕಲ್ಲು ಕರಗೋತಾ ಇತ್ತು ಕಲ. ಆತ ಬುದ್ಧಿ ಹೇಳಿದ್ದೀನಿ ನಿನಗೆ. ಅಲ್ಲ ಕಲ, ನಿನ್ನ ಬಗ್ಗೆನೇ ನೀನು ಯೋಚನೆ ಮಾಡ್ಕೊಂಡು ಕೂತಿದ್ರೆ ನಿನಗೇನು ನಮ್ಮ ಮನೆಯವ್ರ ನೆಮ್ಮದಿ ಬಗ್ಗೆ ಯೋಚನೆ ಇಲ್ವೇ? ಅದು ಹಂಗಲ್ಲ ಅಪ್ಪಾಜಿ. ಮತ್ತೆ ಇನ್ನೆಂಗಲ್ಲ ಲೇ ಸಿದ್ದೇಗೌಡ, ಒಂದ್ಕಿತ ನಿನ್ನ ಮಕ ನೋಡ್ಕೊಳ್ಳ, ಹೆಂಗಿದ್ದವನು ಹೆಂಗಾಗಿದ್ಯಾ ಅಂತ. ಆಗಿದ್ದನ್ನೇ ಹೇಳ್ಕೊಂಡು ದೊಡ್ಡದು ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗ್ಲಾ? ಅದಕ್ಕೇನಾದ್ರೂ ಒಂದು ದಾರಿ ಹುಡುಕಿ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತಿನ್ನೆಲ್ಲ ನೀನ್ ರಾಮಾಯಣ. ಅಯ್ಯೋ, ಹಂಗಂತ ಹಂಗೆ ಬಿಟ್ಬಿಡಕ್ ಆಯ್ತದ ಅಪ್ಪಾಜಿ? ಮೇಡಮ್ ಅವ್ರ ನೋಡ್ದಾಗೆಲ್ಲ ನನಗೆ ಆಕ್ಸಿಡೆಂಟ್ ಇಷ್ಟೇ ನೆನಪಿಗೆ ಬರ್ತದೆ. ಇದೆಲ್ಲ ಹೇಗೆ ಮರೀಲಿ ನಾನು? ನೀವು ಹೇಳಿ. ಹಂಗಾದ್ರೆ ನೀನು ಒಂದು ಕೆಲಸ ಮಾಡಪ್ಪ, ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಬೋರ್ಡ್ ಬರ್ಕೊಂಡು ಊರೆಲ್ಲ ಸುತ್ತಾಡ್ಬಿಡ್ಲಾ.
ಊರಿಗೆಲ್ಲ ಗೊತ್ತಾಗೋಗ್ಬಿಡ್ಲಿ. ಆಮೇಲೆ ನಮ್ಮ ಮಾನ ಮರ್ವಾದೆ ಎಲ್ಲ ಹರಾಜಾಗ್ಬಿಡ್ಲಿ. ನಾನು ರಾಜಕೀಯ ಜೀವನ ಎಕ್ಕುಟ್ಟು ಹೋಗ್ಬಿಡ್ಲಿ. ಆಮೇಲೆ ನೀನು ಮನೆಗೆ ಹೋಗ್ಬಿಟ್ಟು ಒಟ್ಟು ತುಂಬ ಒಂದು ಚೆಂಬು ಹಾಲು ಕುಡಿದ್ಬಿಟ್ಟು ದೆಪ್ಪಗೆ ಮಲಿಕೊಂಬಿಡು, ಎಲ್ಲ ಸರಿ ಹೋಗ್ಬಿಡ್ತದೆ. ಅಪ್ಪಾಜಿ ನನ್ನ ಉದ್ದೇಶ ಅದಲ್ಲ ಅಪ್ಪಾಜಿ. ನನ್ಗೇನು ಹಿಂಗಿರೋಕೆ ಇಷ್ಟವೇ? ನೀವೇ ಹೇಳಿ, ನನ್ನಿರ್ಲೇ ಅಲ್ವೇ ಭಾವನವ್ರ ಜೀವನ ಹಾಳಾಗಿದ್ದು, ಆ ಮಗ ಅನಾಥೆ ಆಗಿದ್ದು, ಆ ಕೊರಗು ಕೊಲ್ತಾ ಇದ್ದ ಅಪ್ಪಾಜಿ. ಇದನ್ನೆಲ್ಲ ನಾನು ನಿಮ್ಗೆ ಹೆಂಗೆ ಹೇಳಲೆ? ಮತ್ತೆ ಇನ್ನೇನಲ್ಲ ನಿನ್ನ ಉದ್ದೇಶ? ಲೇ ಸಿದ್ದೇಗೌಡ, ನೀನು ಗಿಳಿಗೆ ಹೇಳಂಗೆ ಹೇಳಿದ್ದೀನಿ. ಇನ್ನೇನಲ್ಲ ನೀನು ರಾಮಾಯಣ? ಲೇ ಅಪ್ಪಯ್ಯ, ನಾನು ಮಾತಾಡ್ತೀನಿ ಸುಮ್ಕಿರಿ. ಲೇ ಸಿದ್ದು, ನೀ ಹೇಳೋದೆಲ್ಲ ಸರಿ ಕಲ. ಹೋದವ್ರನ್ನ ವಾಪಸ್ ಕರ್ಕೊಬರಕ್ಕಾಗೋದಿಲ್ಲ. ಅವ್ರ ಜಾಗದಲ್ಲಿ ನೀನು ನಿಂತು ಅವ್ರಿಬ್ರು ಚೆನ್ನಾಗಿ ನೋಡ್ಕೋಬೇಕು ಕಲ. ಏಯ್, ಭಾವನಾ ನಿನಗೆ ಸ್ವಂತ ಅಂತ ಭಗವಂತನ ಇಚ್ಛೆ ಆಗದಕ್ಕಲ್ಲ. ಸಿದ್ದು, ನಿಂಗೊಂದು ಒಳ್ಳೆ ಮಾತು ಹೇಳ್ತೀನಿ ಕಲ. ಆ ಹೋದವರು ಬದುಕಿದಿದ್ರೆ ಭಾವನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ನಂಗೆ ಗೊತ್ತಿಲ್ಲ ಕಲ. ಆದ್ರೆ ನೀನು ಮಾತ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೆಯೇ. ಆ ಮಗಿನ ತಂದೆಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀಯಕಲ್ಲ. ಮತ್ತೆ ಹೆಂಗ್ಲ ನಿನಗೆ ಪಾಪ ಪ್ರಜ್ಞೆ ಕಾಡತ್ತು? ಅದರಿಂದ ಆಚೆ ಬಾರ್ಲಾ? ಅಣ್ಣ, ಇದೆಲ್ಲ ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಕಣ. ಲೇ, ಯಾವುದು ಸಲೀಸಾಗಿರಕ್ಕಿಲ್ಲ ಕಲ. ಅವೆಲ್ಲ ಸರಿ ಮಾಡ್ಕೋಬೇಕಲ್ಲ. ಇಲ್ಲ ಅಂದರೆ ಬದುಕು ಬೆನ್ನು ಗೂಟ ಹಾಕ್ಬಿಡ್ತದೆ. ಆ ಗೂಟದ ಬಗ್ಗೆನೂ ಹೊಸ ಯೋಚನೆ ಮಾಡ್ಬೇಕಲ್ಲ. ಏನ್ ಸಿದ್ದು, ಆ ಭಾವನ ಮುಖ ಹೊಸಿ ನೋಡ್ಲಾ? ಇಷ್ಟವಿಲ್ದಿರೋ ಮದ್ವೆ ಅಂತ ಇಷ್ಟು ದಿನ ತಂಪಾಡುತ್ತಾ ನಿದ್ಲು. ಭಾವನೆಗಳು ಇರಲಿಲ್ಲ ಕಲ. ಅವಳು ಜೀವನದಲ್ಲಿ ತುಂಬ ನೊಂದ್ಬಿಟ್ಟವಳೆ ಕಲ. ಆದ್ರೆ ಈಗ ಅವಳ ಮನಸ್ಸಲ್ಲಿ ನಿನ್ನ ಬಗ್ಗೆ ಪ್ರೀತಿ ಚಿಗುರ್ತಾದೆ. ನೀನು ಹಿಂಗೆ ಮಾಡಿದ್ರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗ್ಬೇಡ. ಅವಳು ನೊಂದ್ಕತಾ ಇದ್ರೆ ಅವ್ರು ಹೆತ್ತೋರು ಅವಳನ್ನ ನೋಡ್ಕೊಂಡು ಹೆಂಗ್ಲ ಸುಮ್ಮನಿದ್ದರು? ಅವ್ರಿಗೆ ಸಂಕಟ ಆಗಕ್ಕಿಲ್ವೇನ್ಲ? ಲೈ, ಬೇಡ ಕಣ್ಲಾ. ನಿನ್ನೆ ನಂಬ್ಕ ಬಂದಿರೋ ಹೆಣ್ಮಗಿನ ಮುಖದಲ್ಲೂ ಹೊಸಿ ನಗ ಕಾಣ್ಲಿ. ಲೈ, ಆ ಆಕ್ಸಿಡೆಂಟ್ ವಿಷಯನ ನಾನು ನೋಡ್ಕೊತೀನಿ ಕಲ. ನೀನೇನು ತಲೆ ಕೆಡಿಸ್ಕೊಬೇಡ. ಲೇ, ನೀ ಚಂದಾಗಿರ್ಬೇಕು ಕಲ, ಅಷ್ಟೇ. ನಿನ್ನ ತಮ್ಮ ಕಲ, ನನ್ಗಿರೋನು ಒಬ್ಬನೇ ನೀನ್ ತಮ್ಮ. ನೀನ್ ಯಾವತ್ತೂ ನನಗೆ ಹೀರೋ ಕಲ, ಹೀರೋ ಇದ್ದಂಗೆ. ಸಿದ್ದೇಗೌಡ, ನಿನ್ನ ಇಲ್ಲಿ ಮಡಗಿವ್ನಿ, ಇಲ್ಲೇ ಇರಬೇಕು ನೀನು. ನೋಡ್ಲಾ, ಹೆಂಗು ಸ್ವರ್ಗೋಗಿದ್ದೀನಿ ನೋಡ್ಲಾ. ಲೈ, ಇನ್ಮೇಲೆ ಹಳೇದೆಲ್ಲ ಮರ್ತು ಬಿಡು. ಇನ್ಮೇಲೆ ಅಲ್ಲಿಂದ ಹೊಸ ಬದುಕ್ತೀನಿ ಅಂತ ನನಗೆ ಮಾತು ಕೊಡ್ಲಾ? ಹಂಗೇಳ ಲೈ ಮರ್ಗೌಡ, ಹಂಗೇಳ ಇವನ್ಗೆ. ನೋಡ್ಲಾ ಸಿದ್ದೇಗೌಡ, ನೀನು ಏನೇ ಮಾಡು ನಾನು ಬೇಡ ಅನ್ನಕ್ಕಿಲ್ಲ. ಆದರೆ ನಮ್ಮ ಮನೆಯವ್ರ ನೆಮ್ಮದಿ ನಿನ್ನ ಹಾಳು ಮಾಡಕ್ಕೆ ನಿಂತ್ಕೊಂಡ್ರೆ ಅದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರಕ್ಕಿಲ್ಲಕ್ಕಲ್ಲ. ಯಾಕ್ಲಾ ನನಗೆ ಈಟೊಂದು ಕೋಪ ಬರಿಸ್ತೀಯ ಲೈ? ಲೈ, ಈ ವಯಸ್ಸಿನಾಗೆ ನಾನು ನಿಮ್ಮವ್ವ ಈ ನೋವೆಲ್ಲ ತಡ್ಕೊಂಡು ಇರೋಕ್ಕಾಯ್ತದಿಲ್ಲ ಲೈ. ಬೇಡಕ್ಕಲ್ಲ, ಹಠ ಮಾಡಬೇಡಕ್ಕಲ್ಲ. ನಿಮ್ಮ ಅಣ್ಣಂಗೆ ಮಾತು ಕೊಡ್ಲಾ? ಇನ್ಮೇಲೆ ಇಂಥ ವಿಷಯಕ್ಕೆಲ್ಲ ತಲೆ ಹಾಕಿ ಕೆಡ್ಸ್ಕೊಳಕ್ಕಿಲ್ಲ ಕಣ ಅಂತ ಮಾತು ಕೊಡ್ಲಾ ಮಾತಾ? ಕೊಡ್ಲಾ? ಎಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ತಳ್ಬಿಟ್ಟಪ್ಪ ದೇವ್ರೆ. ಮೇಡಮ್ ಅವರೇ, ನನ್ನಿಂದ ನಿಮಗೆ, ನನ್ನ ಮುದ್ದಮ್ಮನಿಗೆ ಮೋಸ ಆಗೋಕೆ ನಾನು ಬಿಡೋದಿಲ್ಲ. ನಿಮ್ಮ ಜೀವನದಲ್ಲಿ ಕಳ್ಕೊಂಡಿರೋ ಸಂತೋಷ ಎಲ್ಲ ನಾನು ತಂದ್ಕೊಡ್ತೀನಿ. ನನ್ನ ಮುದ್ದಮ್ಮ ಯಾವತ್ತೂ ಅನಾಥೆ ಅಲ್ಲ, ಅವಳ ಜೊತೆ ನಾನು ಇರ್ತೀನಿ. ನಿಮ್ಮಿಬ್ಬರನ್ನ ಕಾಪಾಡೋ ಜವಾಬ್ದಾರಿ ನಂದು.
ಏನು ಯೋಚನೆ ಮಾಡ್ತಿದ್ದಿಲ್ಲ? ಮಾತು ಕೊಡ್ಲಾ? ಸರಿ ಕರ್ಣ, ನೀನು ಅಪ್ಪಾಜಿ ಹೇಳ್ದಂಗೆ ಕೇಳ್ತೀನಿ. ಲೈ ಸಿದ್ದಗಡ, ಅದೇನೋ ಹೇಳ್ದಲ್ಲ, ಇನ್ನೊಂದ್ಕಿಂತ ಹೇಳಲಿ. ನಿಮ್ಗೆ ಹೇಳ್ದಂಗೆ ಕೇಳ್ತೀನಿ ಅಪ್ಪಾಜಿ. ಇನ್ಯಾಕೆ ನಾನು ಹಿಂಗಿರೋದಿಲ್ಲ, ಭಾವನ ಮೇಡಮ್ ಜೊತೆ ಖುಷಿಯಾಗಿರ್ತೀನಿ. ಹಂಗೆ ಬರಲ್ಲ ದಾರಿಗೆ ಲೈ ಸಿದ್ದಗಡ. ಹಿಡ್ದಿರೋ ಗ್ರಹಣ ಬಿಡ್ತು ಅಂತ ಗಂಡ ಹೆಂಡ್ತಿ ಇಬ್ಬರು ತಲೆ ಸ್ನಾನ ಮಾಡಿಕೊಂಡು ಹೋಗಿ ದೇವ್ರ ಮನೆಗೆ ಹೋಗಿ ದೇವ್ರ ಕೈ ಮುಗಿ ಹೋಗಿರಲ್ಲ ನಡ್ಲಾ? ಸಿದು, ಮಾತಿಗೆ ತಪ್ಪಡಕಲ್ಲ. ಇನ್ಮೇಲಿಂದ ನೀವಿಬ್ಬರು ಖುಷಿಯಾಗಿ ನನ್ನ ಕಣ್ಣು ಮುಂದೆನೇ ಇರಬೇಕು, ಯಾವಾಗಲೂ ಖುಷಿಯಾಗಿರ್ಬೇಕು. ಹಾಂ, ಹೋಗು, ಭಾವನ ಮಾತಾಡ್ಸಿ ಹೋಗು. ಅಪ್ಪಯ್ಯ ಬನ್ನಿ. ನಡ್ಲಾ? ಲೇಜವ್ರ ಬರಲ್ಲ ಇಲ್ಲಿ. ಏನವ ಸಿದ್ಧ ಎಲ್ಲ ಆಗ್ಲಿಂದ ಕಾಣಿಸ್ತಾನೆ ಇಲ್ಲ, ಎಲ್ಲೋಗವನು? ಇಬ್ರು ದೇವಸ್ಥಾನಕ್ಕೆ ಹೋದ್ರತ್ತೆ. ಬೇಗ ಬರ್ತೀನಿ ಅಂತ ಹೇಳಿದ್ರು. ನೋಡಿ, ಇಷ್ಟೊತ್ತಾದ್ರೆ ಇನ್ನೂ ಬಂದಿಲ್ಲ. ನಾನು ಎಷ್ಟು ಸಾರಿ ಬಡ್ಕಂಡೆ ಅವಳನ್ನ ಮತ್ತೆ ಮನೆ ಒಳಗೆ ಕರ್ಕೊಂಬರ್ಬೇಡ ಅಂತ. ನನ್ನ ಮಾತು ಎಲ್ಲಿ ಕೇಳಿದೆ? ಈಗ ನೋಡು, ನಿನ್ನ ಹೆಸರು, ನಮ್ಮ ಮನೆ ಮಾನ ಮರ್ಯಾದೆನೆಲ್ಲ ಬೀದಿಲಿ ಹರಾಜಾಗ್ತಾವಳೆ. ನೋಡ್ಲಾ, ಆ ಕೇಸ್ ಏನು ಅಂತ ನೋಡಿ ಮೊದಲು ಅದನ್ನು ಮುಗಿಸ್ಲಾ. ಅವಳನ್ನ ಈ ಮನೆಯಿಂದ ಆಚೆ ಅಟ್ಟೋದು ಹೆಂಗೆ ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ಇದಕ್ಕೆ ಯಾಕವ ನೀನು ಇಷ್ಟೆಲ್ಲ ತಲೆ ಕೆಡ್ಸ್ಕೊತಿದ್ದಿ? ನಾವಿದ್ದೀವಲ್ಲ, ನೋಡ್ಕೊತೀವಿ ಬಿಡು. ನೀನು ನೋಡ್ಕೊಂಡಿದ್ದು ನಾನು ನೋಡ್ಲಿಲ್ವೇ? ನಾನು ಹೇಳ್ದಷ್ಟು ಮಾಡು, ಅಷ್ಟು ಸಾಕು. ಅತ್ತೆ ಹೇಳಿದ್ ಗೊತ್ತಾಯ್ತಾ? ಇನ್ನೂ ಏನೇನು ಅನುಭವಿಸ್ಬೇಕು ನಾವು. ಆ ಕೇಸ್ ಏನು ಅಂತ ನೀವು ವಿಚಾರಿಸ್ರಿ. ಸಾಕಾಗಿದೆ ನನಗೂ. ಇಷ್ಟು ದಿವಸ ಅವಳು ಒಬ್ಳೆ ಅನ್ಕೊಂಡಿದ್ನಿ. ಅವಳು ಸಾಲದು ಅಂತ ಈಗ ಮನೆಯವರೆಲ್ಲ ಸುರು ಹಚ್ಕೊಂಡವ್ರೆ. ಇದನ್ನ ಎಲ್ಲಿಗೋಗಿ ಮುಟ್ತದೋ ಏನೋ, ಆ ದೇವ್ರಿಗೆ ಗೊತ್ತಪ್ಪ. ಅತ್ತೆ, ಹಾ ಒಂದು ನಿಮಿಷ ನೋಡಿ, ಇದು ಬಂದೆ.